ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ರಾಮನಗರ ಶಾಲೆಗಳ ಮುಂದೆ ಅಪಾಯದ ರಸ್ತೆ, ಮಕ್ಕಳ ಸುರಕ್ಷತೆಗೆ ತಕ್ಷಣ ಕ್ರಮಕ್ಕೆ ಆಗ್ರಹಿಸಿದ ಪ್ರಶಾಂತ್ ನಾಯರ್. ರೈಲ್ವೇದ ಏನಾದ್ರು ಡಿಪಾರ್ಟ್ಮೆಂಟಿಗೆ ಅವ್ರು ಹೊರಗಿನ ಗಾಡಿ ತಂದ ಅದೇನು ಮಟೀರಿಯಲ್ ಅವ್ರು ಸಪ್ಲೈ ಮಾಡಾಕತ್ತಾರ್ರಿ. ಆದ್ರೂ ಫುಲ್ ಓವರ್ಲೋಡ್ ಹಾಕಿ ಹೈಟ್ ಲೋಡ್ ತುಂಬಿ ತಾಡ್ಪತ್ರಿ ಕಟ್ಟಲ್ರಿ, ಏನೂ ಕಟ್ಟಲ್ರಿ. ಅದ ಹಿಂಗ್ ಡೈರೆಕ್ಟ್ ಎಲ್ಲ ಸ್ಪೀಡ್ ಬ್ರೇಕರ್ ಓಡಿಸ್ತಾ ಹೋಗ್ತಾರ್ರಿ ಅವ್ರು. ಅದೇ ಒಂದು ಗಾಡಿ ಮೇಲೇನೂ ಬೀಳ್ತಾ ಇತ್ರಿ. ಅದು ಜೊಯ್ಡಾ ತಾಲೂಕಿನ ರಾಮನಗರ ಕಾರವಾರ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಅತಿ ವೇಗದ ಸಂಚಾರದಿಂದ ಶಾಲಾ ಮಕ್ಕಳ ಸುರಕ್ಷತೆ ಗಂಭೀರ ಪ್ರಶ್ನೆಯಾಗಿದೆ. ಶಾಲೆಗಳ ಮುಂದೆ ಬಿಳಿಪಟ್ಟಿ, ಜೀಬ್ರಾ ಕ್ರಾಸಿಂಗ್, ಸ್ಪೀಡ್ ಬ್ರೇಕರ್ ಹಾಗೂ ವೇಗ ನಿಯಂತ್ರಣ ಸೂಚನಾ ಫಲಕಗಳನ್ನು ತಕ್ಷಣ ಅಳವಡಿಸಬೇಕು ಎಂದು ಸ್ಥಳೀಯರು ಮತ್ತು ಪಾಲಕರು ಒತ್ತಾಯಿಸಿದ್ದಾರೆ. ಜೊಯ್ಡಾ ತಾಲೂಕಿನ ರಾಮನಗರ ವ್ಯಾಪ್ತಿಯ ಸುಪಾದಿಂದ ರಾಮನಗರದವರೆಗೆ ಸುಮಾರು 3 ಕಿಲೋಮೀಟರ್ ರಸ್ತೆಯಲ್ಲಿ ರಸ್ತೆ ಗುರುತಿನ ಬಿಳಿಪಟ್ಟಿಗಳು ಇಲ್ಲದಿರುವುದು, ವೇಗ ನಿಯಂತ್ರಣಕ್ಕಾಗಿ ಸ್ಪೀಡ್ ಬ್ರೇಕರ್ಗಳ ಕೊರತೆ ಹಾಗೂ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂಬ ಸೂಚನಾ ಫಲಕಗಳಿಲ್ಲದಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ, ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜು, ಶ್ರೀರಾಮ ಇಂಗ್ಲಿಷ್ ಸ್ಕೂಲ್, ಮೌಂಟ್ ಕಾರ್ಮೆಲ್ ಶಾಲೆ, ಹನುಮಾನ್ ಲೈನ್ ಪ್ರಾಥಮಿಕ ಶಾಲೆ ಸೇರಿದಂತೆ ಒಟ್ಟು 7 ಶಿಕ್ಷಣ ಸಂಸ್ಥೆಗಳಿದ್ದು ಪ್ರತಿದಿನ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ಇದರ ನಡುವೆ ಕಲ್ಲು ಕ್ವಾರಿಗಳ ಟಿಪ್ಪರ್ ಲಾರಿಗಳು ಬೆಳಗ್ಗೆ 9 ರಿಂದ 10 ಗಂಟೆ ಹಾಗೂ ಸಂಜೆ 4 ರಿಂದ 5 ಗಂಟೆಯ ಶಾಲಾ ವೇಳೆಯಲ್ಲಿಯೇ ಅತಿ ವೇಗವಾಗಿ ಸಂಚರಿಸುತ್ತವೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಮಕ್ಕಳ ಜೀವಕ್ಕೆ ಅಪಾಯ ಹೆಚ್ಚಾಗಿದ್ದು ಪಾಲಕರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಜಗಲ್ಬೇಟ್ನಲ್ಲಿ ನಡೆದಂತಹ ದುರಂತ ನಮ್ಮ ಮಕ್ಕಳಿಗೂ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿರುವ ಪಾಲಕರು ಶಾಲಾ ಸಮಯದಲ್ಲಿ ಟಿಪ್ಪರ್ ವಾಹನಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಷೇಧಿಸಬೇಕು ಹಾಗೂ ನಿಯಮಿತ ಪೊಲೀಸ್ ಗಸ್ತು ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪ್ರಶಾಂತ್ ನಾಯರ್ ಅವರು ರಾಮನಗರ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದ್ದು, ಶಾಲೆಗಳ ಮುಂದೆ ತಕ್ಷಣ ಬಿಳಿಪಟ್ಟಿ, ಜೀಬ್ರಾ ಕ್ರಾಸಿಂಗ್, ಸ್ಪೀಡ್ ಬ್ರೇಕರ್ ಅಳವಡಿಸುವುದು, ಶಾಲಾ ವಲಯ ವೇಗ ಮಿತಿ 20 ಕಿಲೋಮೀಟರ್ ಸೂಚನಾ ಫಲಕಗಳನ್ನು ಅಳವಡಿಸುವುದು ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದಾರೆ. ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದ ಈ ಬೇಡಿಕೆಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಜಿಲ್ಲಾಡಳಿತ ಯಾವಾಗ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ಗಾಡಿ ಇಲ್ರಿ. ಅದ ಹೊರಗಿನ ಗಾಡಿ ಬಂದಾವ್ರಿ. ಇಲ್ಲಿ ರೈಲ್ವೇದ ಏನಾದ್ರು ಡಿಪಾರ್ಟ್ಮೆಂಟಿಗೆ ಅವ್ರು ಹೊರಗಿನ ಗಾಡಿ ತಂದ ಅದೇನು ಮಟೀರಿಯಲ್ ಅವ್ರು ಸಪ್ಲೈ ಮಾಡಾಕತ್ತಾರ್ರಿ. ಆದ್ರೂ ಫುಲ್ ಓವರ್ಲೋಡ್ ಹಾಕಿ ಹೈಟ್ ಲೋಡ್ ತುಂಬಿ ತಾಡ್ಪತ್ರಿ ಕಟ್ಟಲ್ರಿ, ಏನೂ ಕಟ್ಟಲ್ರಿ. ಅದ ಹಿಂಗ್ ಡೈರೆಕ್ಟ್ ಎಲ್ಲ ಸ್ಪೀಡ್ ಬ್ರೇಕರ್ ಓಡಿಸ್ತಾ ಹೋಗ್ತಾರ್ರಿ ಅವ್ರು. ಅದೇ ಒಂದು ಗಾಡಿ ಮೇಲೇನೂ ಬೀಳ್ತಾ ಇತ್ರಿ. ಅದು ನಿಜ ಮಾತು ಅನ್ನೋದಂದ್ರೆ ನಿಮ್ಗೆ ಅಲ್ಲ, ಜನರು ಯಾರ ಆಕ್ಷನ್ ತಗೊಳ್ಳೋರಿ ಈಗ? ಅಲ್ಲ, ಜನರು ಈ ರಸ್ತೆಯಲ್ಲಿ ಓಡಾಟ ಮಾಡ್ತಾರೆ. ಅದು ಒಂದು ಕಲ್ಲು ಮಿಸ್ ಆಗಿ ಬಿದ್ದರೆ ಅದಕ್ಕೆ ಹೊಣೆಗಾರ ಯಾರಂತೇಳಿ ನಾವು ಹೋಗಕತ್ತಾರೆ ಅಲ್ಲಿ ಸೈಡಿಂದ. ಒಂದು ವಿಷಯ ಅಂದರೆ ನಾವು SDMC ಅಧ್ಯಕ್ಷ ಮಾತಾಡೋದು ಸ್ಕೂಲಿಂದ. ನಾವು ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಸ್ಕೂಲ್ ಟೈಮಿಗೆ ನಮಗೂ 9 ರಿಂದ 10 ಗಂಟೆ ತನಕ ಗಾಡಿ ಬಂದ್ ಮಾಡಿರಿ ಅಂತ ಹೇಳಿದ್ದೀವಿ. ಆಮೇಲೆ ಅದೇ ಜೊತೆ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ. 9 ರಿಂದ 10 ಗಂಟೆಗೆ ಬಂದ್ ಮಾಡಿರಿ, 4 ರಿಂದ 5 ಗಂಟೆಗೆ ತನಕ ಬಂದ್ ಮಾಡಿರಿ. ಈ ಸ್ಕೂಲ್ ಬಿಡೋ ಟೈಮಿಗಳಿಗೆ ಇದು ಓವರ್ಲೋಡ್ ಗಾಡಿ ನಡೀತಾ ಇದ್ದಾವೆ, ಕ್ವಾರಿದು. ಇದು ಹುಡುಗರ ಮ್ಯಾಗ ತಲೆ ಮ್ಯಾಗ ಬಿದ್ದರೆ ಯಾರು ಹೊಣೆಗಾರ? ಇದು ಅದೇ ನಮ್ಗೆ ದೊಡ್ಡ ಪ್ರಶ್ನೆ ಬಿದ್ದಿದೆ. ಅದೇ ಸಲುವಾಗಿ ಗಾಡಿಗಳು ಸ್ಕೂಲ್ ಟೈಮಿಗೆ ಬಂದ್ ಮಾಡಬೇಕು. ಅದಕ್ಕೆ ಏನಾದ್ರು ಪರಿಹಾರ ಮಾಡಿ ನಾವು ಹುಡುಗರಿಗೆ ಪರಿಹಾರ ಮಾಡಿ ಕೊಡಬೇಕು. ಅದಕ್ಕೆ ನಾವು ಬೆಳ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ ದೊಡ್ಡ ಕಡಿಗಳು ಬಿದ್ದಿದ್ದೇವೆ. ಯಾವ ಹುಡುಗರ ಮೇಲೆ ಬಿದ್ದರೆ ಯಾರು ಹೊಣೆಗಾರ? ಅದಕ್ಕೆ ಮತ್ತು ಇದೆಲ್ಲ ಮಾಡೋದು ಊರು ಗಾಡಿಯವ್ರು ಇಲ್ರಿ, ಹೊರಗಿಂದ ಗಾಡಿ ಬಂದ್ ಮಾಡೋರಿ. ಇದೆಲ್ಲ ಅವ್ರ ತಾಡ್ಪತ್ರಿ ಕಟ್ಟಲ್ರಿ. ಊರು ಗಾಡಿ ಓವರ್ಲೋಡ್ ಹೊಡೆಯೋದಿಲ್ಲ. ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಗಾಡಿ ಹೊರಗಿನ ಗಾಡಿಗಳು ಬಂದು ಇಲ್ಲಿ ಓವರ್ಲೋಡ್ ಹೊಡಿತಾರೆ. ಅದಕ್ಕೆ ಯಾರು ಕೇಳ್ತಾ ಇಲ್ಲ. ಮತ್ತು ಇದು ಹುಡುಗರು ತಲೆ ಮ್ಯಾಗ ಬಿದ್ದರೆ ಯಾರು ಹೊಣೆಗಾರ? ಅದು ಅದೇ ನಮ್ಗೆ ಪ್ರಶ್ನೆ ಬಿದ್ದಿದೆ. ಹುಡುಗರು ಯಾರು ಜಪಾನ್ ಮಾಡೋರು?